ಕಿವಿ ಮತ್ತು ಹಾಲು ಕೊಡುವಂತ ಸಾಮರ್ಥ್ಯ ಸ್ವಲ್ಪ ಹೆಚ್ಚಿದೆ. ಕಿವಿನು ತುಂಬಾ ಚೂಪವಾಗಿ ಇದೆ. ಅರ್ಧ ಚಂದ್ರಾಕೃತಿಯಲ್ಲಿ ಇರುವಂತ ಕಣ್ಣು. ಹಿಂದಿನ ಕಾಲದಲ್ಲಿ ರಾಜರು ಯುದ್ಧ ಸಾಮಾನುಗಳನ್ನ ಸಾಗಿಸ್ಲಿಕ್ಕೆ ಇದನ್ನ ಉಪಯೋಗಿಸ್ತಾ ಇದ್ದಂಗಡ ಪ್ರೀತಿ ಮಾಡಿಕೊಂಡು ನಮ್ಮ ಗೋಶಾಲೆ ಶ್ರೀ ರಾಘವೇಂದ್ರ ಗೋ ಆಶ್ರಮ. ಇದು ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ 45 ಹಸುಗಳು, ಎತ್ತು, ಕರು ಎಲ್ಲ ಸೇರಿ 285 ಇವೆ. ಅವುಗಳನ್ನ ಸಾಕಿ ಸಲಹಿ ಇದ್ದೀನಿ. ಗಂಗಾಪುರ ವಿಲೇಜು ಹೊಸಕೋಟೆಯಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ತಳಿಯ ಬಗ್ಗೆ ನಾನು ಒಂದೆರಡು ಎಲ್ಲ ನಿಮ್ಗೆ ವಿವರಿಸ್ತೇನೆ ನೋಡಿ. ಇದು ಗೀರ್ ತಳಿ. ಗೀರ್ ತಳಿ ಗುಜರಾತ್ ಇಂದು, ಭಾರತದ ಗುಜರಾತ್ ಸುತ್ತಮುತ್ತಲ ಇರುವಂತಹ ಏರಿಯಾದಿಂದ ಬಂದಿರೋದು. ಅದರ ಕಿವಿ ಮತ್ತೆ ಹಣೆ, ಕೋಡು ಹೇಗೆ ಕೆಲವೊಂದರಿಂದ ಸ್ವಲ್ಪ ಮೇಲೆ ಇರುತ್ತೆ, ಕೆಲವೊಂದು ಕೆಳಗಡೆಗೆ ಇರುತ್ತೆ. ಭುಜ ಮತ್ತೆ ದೇಹದ ಭಾಗ ಹೆಚ್ಚಾಗಿ ಕಂದು ಬಣ್ಣ ಮಿಶ್ರಿತವಾಗಿರುತ್ತೆ, ಕೆಲವೊಂದು ಕಪ್ಪು ಮಿಶ್ರಿತ ಕಂದು ಇರುತ್ತೆ. ಆದ್ರೆ ಇದು ಹೆಚ್ಚು ಹಾಲು ಕೊಡುವಂತ ತಳಿಯಾಗಿದೆ. ಇದು ಸುಮಾರು 8-10 ಲೀಟರ್ ಮಿನಿಮಮ್ ಕೊಡುತ್ತೆ. ತಳಿ ಕಾಂಕ್ರೇಜು ಮಧ್ಯಪ್ರದೇಶ ಆ ಕಡೆ ಮೇಲಿನ ಭಾಗದಲ್ಲಿ ಬದುಕಿ ಅಲ್ಲಿಂದ ಈ ಕಡೆಗೆ ತಂದಿರುವಂತಹದ್ದು ಕಾಂಕ್ರೀಜ್. ಅದರ ಕೋಡ್ ನೋಡಿ, ಇದು ತಳಿಯ ಅಭಿವೃದ್ಧಿಗಾಗಿ ತಂದಿರುವಂತಹ ಒಂದು ಗಂಡು ಹೋರಿ. ಇದರ ತೊಗಲು ನೋಡಿ, ತೊಗಲು ತುಂಬಾ ಉದ್ದವಾಗಿತ್ತು, ಗೀರಿನ ಹಾಗೆ ಉದ್ದವಾಗಿ. ಇದು ಭುಜ ನೋಡಿ, ಎಷ್ಟು ಎತ್ತರದ ಭುಜ. ಇದರ ಹೆಸರು ರುದ್ರ. ಹಾಡಿ ಇವಾಗ ನಿಮ್ಗೆ ತೋರಿಸ್ತೀನಿ ಅದು ಹೇಗೆ ಹತ್ರ ಹೋದ್ರೆ ರಿಯಾಕ್ಟ್ ಮಾಡುತ್ತೆ ಅಂತ. ಇದು ಗೀರ್ ತಳಿ. ಇದು ಗುಜರಾತ್ ಮೂಲದ್ದು. ಗೀರು ಮತ್ತೆ ಸಾಯಿವಾಲು ಪಾಕಿಸ್ತಾನದಲ್ಲಿ ಇರುವಂತಹದ್ದು. ಇದು ಅದರ ವಿಶೇಷವಾಗಿ ಅದರ ಹಾಗೆ ಇದ್ರೂನು ಇದರಿಂದ ಕಿವಿ ಮತ್ತು ಹಾಲು ಕೊಡುವಂತಹ ಸಾಮರ್ಥ್ಯ ಸ್ವಲ್ಪ ಹೆಚ್ಚಿದೆ. ಕಿವಿ ನೋಡಿ ಉದ್ದ. ಮಲ್ನಾಡು ಗಿಡ್ಡ. ಇದು ಮಲ್ನಾಡು ಗಿಡ್ಡದಲ್ಲಿ ಕಪಿಲೆ ಅಂತ, ಇದು ಕಪಿಲ ವರ್ಣದ ಹಸು ಆಗಿರೋದ್ರಿಂದ ಮಲ್ನಾಡು ಗಿಡ್ಡದ ತಳಿಯನ್ನೇ ಕಪಿಲೆ ಅಂತ ಅನ್ಸ್ಕೊಂಡಿದೆ. ಇದು ತುಂಬಾ ನಮ್ಮ ವೇದ ಪುರಾಣಗಳಲ್ಲಿ ಬಂದಿರುವಂತೆ ಈ ಮಲ್ನಾಡು ಗಿಡ್ಡದಲ್ಲಿ ಇರುವಂತಹ ಕಪಿಲೆ ತುಂಬಾ ಶ್ರೇಷ್ಠವಾದದ್ದು. ಹಾಲು ಇದರಿಂದ ತುಂಬಾ ಶ್ರೇಷ್ಠವಾಗಿ ಮೆಡಿಸಿನಲ್ ವ್ಯಾಲ್ಯೂಸು ಹೆಚ್ಚು ಇದೆ ಇದಕ್ಕೆ. ಹಾಗಾಗಿ ಕಣ್ಣನ್ನ ನೋಡಿ, ಅರ್ಧ ಚಂದ್ರಾಕೃತಿಯಲ್ಲಿ ಇರುವಂತ ಕಣ್ಣು. ಇದು ಕೇವಲ ಇದಕ್ಕೆ ನಮ್ಮ ಕಪಿಲಿಗೆ ಮಾತ್ರ ಇರುವಂತ ಕಣ್ಣು. ಅಮೃತ ಮಹಲ್ ಕಾವಲ್ ಅಂತ ನೀವು ಕೇಳಿರ್ಬಹುದು. ಸರ್ಕಾರವು ಒಂದು ಈ ಬ್ರೀಡು ತುಂಬಾ ವಿಶೇಷತೆ ಹೊಂದಿರುವಂತಹದ್ದಾಗಿರೋದ್ರಿಂದ ಇದನ್ನ ನಾವು ಉಳಿಸ್ಕೊಳ್ಬೇಕಾಗಿದೆ. ಅಮೃತ ಮಹಲ್ ತಳಿ, ಅದರ ಭುಜ ಇದು ಮತ್ತೆ ಕೋಡು ತುಂಬಾ ಚೆನ್ನಾಗಿದೆ. ಇದು ಹಿಂದಿನ ಕಾಲದಲ್ಲಿ ಸಾಮಾನುಗಳನ್ನ ಸಾಗಿಸ್ಲಿಕ್ಕೆ ಇದನ್ನ ಉಪಯೋಗಿಸ್ತಾ ಇದ್ರು ಅಂತ ನಮ್ಗೆ ಎಲ್ಲರೂ ಹೇಳ್ತಾ ಬಂದಿರು. ಒಂಗೋಲ್ ತಳಿ ಮರಿ ತುಂಬಾ ಪ್ರೀತಿಯಿಂದ ಸಾಕಿದೀವಿ. ಇದಕ್ಕೆ ಫ್ರೀ ಆಗಿ ಬಿಟ್ಟಿದೀವಿ, ಎಲ್ಲೂ ಕಟ್ ಹಾಕ್ತಾ ಇಲ್ಲ. ತುಂಬಾ ಚೆನ್ನಾಗಿ ಇದನ್ನ ಸಾಕಿ ಸಲುತ್ತಾ ಇದೀವಿ. ಒಂಗೋಲ್ ತಳಿ ಎಲ್ಲೋರ್ ಸಂಗಡ ಪ್ರೀತಿ ಮಾಡ್ಕೊಂಡು
ನಮ್ಮ ಗೋಶಾಲೆ ಗಂಗೆಯ ಮಗಳು ಕಾವೇರಿ. ಹಾಗೆ ಇದು ನಮ್ಮ ಎಲ್ಲ ಈ ನಡುವೆ ಎಲ್ಲರೂ ನೆಚ್ಕೊಳ್ತಾ ಇರುವಂತ ಪುಂಗನೂರು. ಸೊ ಇದರ ಹೆಸರನ್ನ ರಾಧಾ ಅಂತ ಇಟ್ಟಿದ್ದೀವಿ. ರಾಧೆ ನೋಡಿ, ಹಳ್ಳಿಕಾರ್ ನಮ್ಮ ಕರ್ನಾಟಕದ ಮಂಡ್ಯ, ಮೈಸೂರು ಈ ಕಡೆಗೆ ಇರುವಂತಹ ಒಂದು ಬ್ರೀಡು. ಇದು ತುಂಬಾ ಶಕ್ತಿಯುತವಾಗಿದ್ದು ಸ್ವಲ್ಪ ಸಣಕಲು ಇದರಲ್ಲೂ ಇದೆ, ದಪ್ಪದು ಸಿಗುತ್ತೆ. ಇದು ಮಧ್ಯಮ ವಯಸ್ಸಿಂದು ಅಷ್ಟೇ, ಇವಾಗ ಮಾತ್ರ ದೊಡ್ಡ ಆಗ್ತಾ ಇದೆ. ಇದರ ಕೊಂಬು ತುಂಬಾ ಚೂಪುವಾಗಿ ಇದೆ, ಮತ್ತೆ ಹಾಲು ಉತ್ಕೃಷ್ಟವಾದದ್ದು. ಇದು ಜವಾರಿ ತಳಿ. ಜವಾರಿ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಚಿತ್ರದುರ್ಗ, ಹಾವೇರಿ ಮತ್ತು ಈ ಕಡೆಗೆ ಇರುವಂತಹದ್ದು ಇದು. ಇದರ ಕೊಂಬು ನೋಡಿ, ಇದಕ್ಕೆ ಮತ್ತೆ ಹಳ್ಳಿಕಾರ ಇದು ದನಕ್ಕೆ ಸ್ವಲ್ಪ ಸೌಮ್ಯತೆ ಇದ್ದು ಇದು ತುಂಬಾ ಬಲಶಾಲಿ. ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ಉಳುಮೆಗೆ ಮತ್ತೆ ಎತ್ತಿನ ಬಂಡಿಯನ್ನ ಓಡಿಸೋದಕ್ಕೆ ಇದನ್ನ ಹೆಚ್ಚಾಗಿ ಉಪಯೋಗಿಸ್ತಾರೆ. ಹಳ್ಳಿಕಾರದ ತಳಿಯಲ್ಲೇ ಮಿಶ್ರ ತಳಿ, ಮಾತ್ರ ಮಧ್ಯಮ ವಯಸ್ಸಿಗೆ. ತಮಿಳುನಾಡಿನ ಬರ್ಗೂರು, ಇದು ಒಂದು ಕಾಡನ್ನ ಮೆಂದುಕೊಂಡು ಮೇಯ್ಲಿಕ್ಕೆ ಹೋಗ್ಬಿಟ್ಟು ಬರುವಂತಹ ಬ್ರೀಡು. ಇದು ಬರ್ಗೂರ್ ತಳಿ. ಇದು ಹಾಗೇನೆ ನಮ್ಮ ತಮಿಳ್ನಾಡು ಗುಡ್ಡಗಾಡಿನಲ್ಲಿ ಇರುವಂತಹದ್ದು. ಹೆಚ್ಚಾಗಿ ತುಂಬಾ ರಫ್ ಆಗಿ ಇದು ಮಾಡುತ್ತೆ, ಅಷ್ಟು ಸುಲಭವಾಗಿ ಯಾರ ಕೈಗೆ ಸಿಗುವಂತದ್ದಲ್ಲ. ಅಮ್ಲಾಚೇರಿ ಅಂತ, ಇದು ಹಾಗೇನೆ ತಮಿಳ್ನಾಡು, ಆಂಧ್ರ ಈ ಕಡೆಗೆ ಗುಡ್ಡಗಾಡು ಪ್ರದೇಶದಲ್ಲಿ ಇರುವಂತಹದ್ದು. ಇದರ ಹಾಲು ಶ್ರೇಷ್ಠವಾಗಿದೆ. ಮೆಡಿಸಿನಲ್ ವ್ಯಾಲ್ಯೂ ಹೇಳ್ತನಲ್ಲ, ಪ್ರತಿಯೊಂದು ಬ್ರೀಡನ್ನ ಅದಕ್ಕೆ ಆದ ಒಂದು ಮೆಡಿಸಿನಲ್ ವ್ಯಾಲ್ಯೂಸ್ ಇದೆ. ಗೀರು ಇದು ನಮ್ಮ ಗುಜರಾತ್ ಅಂತ ಗಂಗಾ ನದಿಯ ದಡದಲ್ಲಿ ಇವು ಹೆಚ್ಚಾಗಿ ಕಂಡು ಬರ್ತಾ ಇರುವಂತಹದ್ದು. ಇದು ಗೀರ ಹಾಗೆ ತುಂಬಾ ಸೌಮ್ಯವಾಗಿದ್ದು ನೋಡಿ, ಅದರ ದೇಹದ ಆಕಾರ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದರ ಹೆಸರು ನಾವು ಗಂಗಾತೀರಿ ಬ್ರೀಡ್ ಆಗಿರೋದ್ರಿಂದ ಗಂಗೆ ಅಂತಾನೆ ಕರಿತಾ ಇದ್ದೀವಿ. ಈಗ ಎಲ್ಲ ನಮ್ಮ ಗೋತಳಿಯ ವಿಶೇಷತೆಯನ್ನ ಎಲ್ಲ ನೋಡಿದ್ರೆ, ಹಾಗೆ ಈ ಮಾಧ್ಯಮದ ಮೂಲಕ ನಮ್ಮೆಲ್ಲರಿಗೂ ಹೇಳುವಂತಹದ್ದು ಅಂದ್ರೆ, ನೀವು ನಮ್ಮ ಶ್ರೀ ರಾಘವೇಂದ್ರ ಗೋ ಆಶ್ರಮ, ಶ್ರೀ ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಕರುಣೆಯಿಂದ, ಮಾರ್ಗದರ್ಶನದಿಂದ, ಪ್ರೋತ್ಸಾಹದಿಂದ ನಡೀತಾ ಇರುವಂತಹ ಈ ಗೋಶಾಲೆಗೆ ತಾವು ಬರಬೇಕು. ತಮ್ಮ ಕುಟುಂಬ ಸಮೇತವಾಗಿ ಬಂದು ಗೋ ಸೇವೆಯಲ್ಲಿ ಪಾಲ್ಗೊಳ್ಳಿ ಅಂತ ನಿಮಗೆ ಕೇಳ್ಕೊಳ್ತಾ ಇದ್ದೀನಿ. ಈ ಗೋಶಾಲೆ ಬೆಂಗಳೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿ, ಹೊಸಕೋಟೆ ರೋಡು 12 ಕಿಲೋಮೀಟರ್, ಹೊಸಕೋಟೆ ಟೋಲ್ ನಿಂದ 12 ಕಿಲೋಮೀಟರ್ ಮಾಲೂರು ರೋಡ್ ನಲ್ಲಿ ನಮ್ಮ ಗೋಶಾಲೆ ಇದೆ. ITC ಫ್ಯಾಕ್ಟರಿಯಿಂದ ಸ್ವಲ್ಪ ತಿರುವಿನಲ್ಲಿ 2 ನಿಮಿಷದ ದಾರಿ. ನೀವು ಬರಬೇಕು, ಎಲ್ಲರೂ ನಿಮ್ಮ ಕುಟುಂಬ ಸಮೇತವಾಗಿ ಬಂದು ಗೋ ಸೇವೆಯಲ್ಲಿ ಬಂದು ನಮ್ಮನ್ನೆಲ್ಲ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ.